ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಲ್ಕಿ ರೋಟರಿ ಕ್ಲಬ್ ವತಿಯಿಂದ ವಾಕ್ ಫಾರ್ ಹಾರ್ಟ್ ವಿಶ್ವ ಹೃದಯ ದಿನಾಚರಣೆ ಕಾರ್ಯಕ್ರಮ. ಮಾನ್ಯ ಬಾಲ್ಕಿ ಡಿವೈಎಸ್ಪಿ ಶಿವಾನಂದ ಪವಾಡ ಶೆಟ್ಟಿಯವರು ಚಾಲನೆ ನೀಡಿದರು. ಭಾರತ ದೇಶದ ಎಲ್ಲಾ ಪ್ರಜೆಗಳ ಹಾಗೂ ಸಾರ್ವಜನಿಕರು ದಿನಾಲು ನಡೆಯುವುದು ಹಾಗೂ ವಾಕ್ ಮಾಡುವುದರಿಂದ ಹೃದಯ ಕಾಯಿಲೆ ತಡೆಗಟ್ಟಬಹುದು. ಇದರಿಂದ ಸಾರ್ವಜನಿಕರು ತನ್ನ ಜೀವನವನ್ನ ಗಟ್ಟಿಯಾಗಿ ಹಾಗೂ ಸದೃಢವಾಗಿ ಕಾಪಾಡಿಕೊಂಡು ಇರಬಹುದು. ದೈಹಿಕ ಪರಿಶ್ರಮದ ಕೊರತೆ ಐಷಾರಾಮ ಜೀವನ ಮಾಡುವುದರಿಂದ ಯುವ ಸ್ತ್ರೀ ಹಾಗೂ ಪುರುಷರು ಹೃದಯಾಘಾತಕ್ಕೆ ಬಲಿಯಾಗುವುದಕ್ಕೆ ಹೆಚ್ಚಾಗಿದೆ. ಸದೃಢ ಶರೀರಕ್ಕಾಗಿ ಬೆಳಗಿನ ಜಾವ ಅರ್ಧ ಗಂಟೆಯಿಂದ 1 ಗಂಟೆ ವಾಕ್ ಅಥವಾ ವ್ಯಾಯಾಮ ಮಾಡುವುದರಿಂದ ಅತ್ಯಂತ ಅವಶ್ಯಕವಾಗಿದೆ. ಹೃದಯ ತಜ್ಞರಾದ ಡಾಕ್ಟರ್ ಸಜ್ಜಲ್ ಬಳತಿಯವರು ಆಹಾರ ಪದ್ಧತಿ, ಜೀವನ ಶೈಲಿಯಲ್ಲಿ ಬದಲಾವಣೆ, ಮಾನಸಿಕ ಒತ್ತಡದಿಂದ ದೂರ ಇರುವುದು, ಮದ್ಯಪಾನ ಮತ್ತು ಧೂಮಪಾನ ಸೇವನೆಯಿಂದ ದೂರವಿರುವುದು, ಇವುಗಳಿಂದ ದೂರ ಇರುವುದರಿಂದ ತನ್ನ ಹೃದಯ ಹಾಗೂ ಜೀವನ ಗಟ್ಟಿಯಾಗಿಸಿಕೊಳ್ಳಬೇಕು. ತನ್ನ ಹಿತನುಡಿಗಳನ್ನ ಬಾಲ್ಕಿ ಪಟ್ಟಣದ ಬಾಲ್ಕೇಶ್ವರ ಮಂದಿರದಿಂದ ರೋಟರಿ ಕ್ಲಬ್ ಎಲ್ಲಾ ಸದಸ್ಯರು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಸೇರಿಕೊಂಡು ಸೂಕ್ತವಾದ ಮಾಹಿತಿಯನ್ನ ಸಾರ್ವಜನಿಕರಲ್ಲಿ ಮೂಡಿಸುವಲ್ಲಿ ಯಶಸ್ವಿಯಾದರು. ರೋಟರಿ ಕ್ಲಬ್ನ ವಾಕ್ ಫಾರ್ ಹಾರ್ಟ್ ಕಾರ್ಯಕ್ರಮವನ್ನು ಬಾಲ್ಕೇಶ್ವರ ಮಂದಿರದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಮೂಲಕ ಮಹಾತ್ಮ ಗಾಂಧಿ ಚೌಕ್, ಸರಾಫ್ ಬಜಾರ್ ಮೂಲಕ ಮತ್ತೆ ಬಾಲ್ಕೇಶ್ವರ ಮಂದಿರಕ್ಕೆ ಹೋಗಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು. ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಅಶ್ವಿನ್ ಭೋಸ್ಲೆ, ಡಾಕ್ಟರ್ ಅಮಿತ್ ಅಸ್ಟೋರಿ, ಸಂಜಯ್ ನಾಯಕ್, ಸಂಜು ಕುಮಾರ್ ಪಂಡರಗೇರಿ, ದತ್ತು ಕುಮಾರ್ ಮೆಹಕರಿ, ಡಾಕ್ಟರ್ ಗುಂಡೂರಾವ್ ಶಿಡೋಳಿ, ಅಕ್ಷಯ್ ಮುದ್ದಾ, ಡಾಕ್ಟರ್ ಪ್ರಭು ಕೋಟೆ, ಅವಿನಾಶ್ ಮಾಳಿಗೆ ಮತ್ತು ಡೈಮಂಡ್ ಕಾಲೇಜ್ ಎಲ್ಲ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಅಶ್ವಿನ್ ಭೋಸ್ಲೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಬಸವ ಪಾಟೀಲ್ ಕಾರ್ಯದರ್ಶಿಗಳು ಸ್ವಾಗತಿಸಿದರು. ಕಾರ್ಯಕ್ರಮವನ್ನು ಸವಿಸ್ತಾರವಾಗಿ ಹಿರಿಯ ಪತ್ರಕರ್ತರಾದ ಅಶೋಕ್ ರಾಜೋಳಿಯವರು ನಿರೂಪಣೆ ಮಾಡಿದರು. ಸೌರಭ ನಾಯ್ಕ್ ಕೋಶಾಧ್ಯಕ್ಷರು ಕಾರ್ಯಕ್ರಮಕ್ಕೆ ವಂದನಾರ್ಪಣೆಯನ್ನ ನೀಡಿ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿದರು. ವರದಿ ಸತೀಶ್ ಕುಮಾರ್ ಕಲಾಬೀದರ್. ಯಾವ್ದು ಬೇಕು ಅದ್ರ ಜೊತೆಯಲ್ಲಿ ಅವರಲ್ಲಿರ್ತಕ್ಕಂಥ ಒಂದು ಅಕ್ಕ ಪಡೆ ಅಂತಿದೆ. ಎಲ್ಲರಿಗೂ ಗೊತ್ತಿದೆ, ಅಕ್ಕ ಪಡೆ ಅದು ಕೇವಲ ಮಹಿಳೆಯರ ರಕ್ಷಣೆಗಾಗಿ ಇರ್ತಕ್ಕಂಥ ಒಂದು ಪಡೆ ಇದೆ. ಆ ಅಕ್ಕ ಪಡೆಯವರು ರೂಪ ಮತ್ತು ಐಶ್ವರ್ಯ ಸಿಬ್ಬಂದಿಯವರು ಅದರಲ್ಲಿ ಐಶ್ವರ್ಯ ಅವರು ಈ ಒಂದು ರೋಟರಿ ಕ್ಲಬ್ನಿಂದ ಹಮ್ಮಿಕೊಂಡಿರ್ತಕ್ಕಂಥ ವಾಕ್ ಫಾರ್ ಹಾರ್ಟ್ ಈ ಒಂದು ನಿಮಿತ್ತವಾಗಿ ನಿಮ್ಮ ಅಕ್ಕಪಕ್ಕ ಎಲ್ಲ ತಾಲೂಕುಗಳಿಗೆ ಎಂಬುದು 4 ಜನ WPCಗಳಿಗೆ ಕೊಟ್ಟಾರೆ ಸರ್. ಮತ್ತು ಜಿಲ್ಲೆಗಳು 10 ಜನ WPCಗಳು ಅದಾರ ಸರ್. ಅದರೊಳಗೆ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ. ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.